ನಮ್ಮೂರಿನ ಜಾತ್ರೆ ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ತೇರು ಮತ್ತೆ ಆರತಿ ಇತ್ತು. ಈ ಒಂದು ದಿನ ದೇವರ ಕಳಶದ ರೂಪದಲ್ಲಿ ಊರೊಳಗಡೆ ಮೆರವಣಿಗೆ ಆಗುತ್ತೆ. ಈ ಮೆರವಣಿಗೆಯಲ್ಲಿ ಶ್ರೀ ಮೂಡಲಗಿರಿ ತಿಮ್ಮಪ್ಪ ಮತ್ತೆ ಉಡಸ್ಲಮ್ಮ ಕೆಂಪಮ್ಮ ದೇವಿ ಹಾಗೆ ನಗಾರಿ ಹೊತ್ತಿರುವ ಬಸವಗಳು ಮತ್ತು 3 ಗ್ರಾಮಗಳಿಂದ ಆರತಿ ಬಂದ ಮೊದಲು ಎಲ್ಲಾ ಊರಿನ ಆರತಿಗಳು ನಗಾರಿ ಹೊತ್ತ ಬಸವಗಳು ಒಂದಾಗಿ ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಹರಕೆ ಹೊತ್ತಂತ ಹೆಣ್ಮಕ್ಳು ಬಾಯಿಬೀಗ ಹಾಕಿಸ್ಕೊಳ್ತಾರೆ. ಇದಾದ್ಮೇಲೆ ಕಳಶ ಮತ್ತೆ ಉತ್ಸವ ಮೂರ್ತಿನ ಸೋಮನ ಕುಣಿತದ ಜೊತೆ ಹೊರಗೆ ತಂದು ಇಲ್ಲಿಂದ ಸೀದಾ ಮೆರವಣಿಗೆ ಮಾಡ್ಕೊಂತ ದೇವರನ್ನ ಗಂಗಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ದೇವ್ರ ಗಂಗಸ್ಥಾನ ಮುಗಿದ್ಮೇಲೆ ಅಲ್ಲಿಂದ 2 ಉತ್ಸವ ಮೂರ್ತಿಗಳನ್ನ ರಥದಲ್ಲಿ ಕೂರಿಸ್ತಾರೆ. ಇದೆಲ್ಲ ಆಗೋಷ್ಟೊಳಗೆ ಟೈಮ್ ಬಂದು 1 ಗಂಟೆ 10 ನಿಮಿಷ ಆಗಿತ್ತು. ಈ ಸರ್ತಿ ಬರೋಬ್ಬರಿ 4 ಬಸವ ಬಂದಿದ್ದು. ನಗಾರಿ ಬಡಿಯೋ ಶಬ್ದ ಕೇಳ್ತಾ ಇದ್ರೆ ಮೈಯೆಲ್ಲ ಜುಮ್ ಅಂತ ಇತ್ತು. ಇದರ ಹಿಂದೆ ಭಕ್ತಾದಿಗಳು ತೇರನ್ನ ಸ್ವಲ್ಪ ಸ್ವಲ್ಪನೇ ಮುಂದೆ ಎಳಿತಾರೆ. ಈ ದೃಶ್ಯನ ಭಕ್ತಾದಿಗಳು ಕಣ್ತುಂಬಾ ತುಂಬಿಕೊಳ್ತಾರೆ. ಮತ್ತೆ ಈ ಒಂದು ದಿನ ಬಂದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಇದೆ. ಕೊನೆಯಲ್ಲಿ ಒಣ ಹಣ್ಣುಗಳಿಂದ ಅಲಂಕಾರ ಮಾಡಿರುವ ಅಮ್ಮನವರು